ಕಲಿಯುವಂತಹ ಹಂಬಲ ಇದ್ದಂತಹ ಮಗುನ ಯಾರು ಯಾವತ್ತು ಹಿಂದೆ ತಳ್ಳಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಮಾತಿನಿಂದ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡುವ. ಹೆಲೋ ಮಕ್ಕಳೇ, ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ಶ್ವೇತಾ ಮ್ಯಾಮ್. ಸೊ ಇವತ್ತು ವೆರಿ ಇಂಪಾರ್ಟೆಂಟ್ ಆದಂತಹ ಇನ್ಫಾರ್ಮೇಷನ್ನ ನಿಮಗೆ ಕೊಡೋಕ್ಕೆ ಬಂದಿದ್ದೀನಿ. ಈ ಫುಲ್ ಕ್ಲಾಸಲ್ಲಿ ನಾನು ಬೋರ್ಡಲ್ಲಿ ಒಂದು ಮಗು ಚೆನ್ನಾಗಿ ಸ್ಕೋರ್ ಮಾಡುತ್ತೆ, ಬಟ್ KCETಯಲ್ಲಿ ಕಡಿಮೆ ಆಗುತ್ತೆ. ಸೊ ಯಾಕೆ ಕಡಿಮೆ ಆಗ್ತಿದೆ, ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದಾನೆ, ಏನು ಎತ್ತ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಇವತ್ತಿನ ಕ್ಲಾಸನ್ನು ನೀವು ಫುಲ್ ನೋಡಲೇಬೇಕು. ಆ ಮಗು ನೀವು ಸಹ ಆಗಿರಬಹುದು. ಸೊ ಇವತ್ತಿನ ಈ ವಿಡಿಯೋನ ಎಂಡ್ ತನಕ ನೋಡಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನು ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ನಾನೊಂದು ಕ್ವಶನ್ ಕೇಳ್ತೀನಿ. ಯಾವತ್ತಾದರೂ ರಿಸಲ್ಟ್ ಬಂದ ದಿನ ಬೋರ್ಡಲ್ಲಿ ಟಾಪರ್ ರ್ಯಾಂಕನ್ನು ಎಲ್ಲಿ ನ್ಯೂಸ್ ಚಾನಲಲ್ಲಿ ಫುಲ್ ಅದರದ್ದೇ ಹವಾ. ಯಾವತ್ತು ರಿಸಲ್ಟ್ ಬಂದ ದಿನ ಎಲ್ಲ ಮಕ್ಕಳು ಲೀಸ್ಟ್ ಕೊಡ್ತಾರೆ. ಆ ಕಾಲೇಜಿಂದ ಈ ಮಗು 600ಕ್ಕೆ ಸಮಥಿಂಗ್ ಅರೌಂಡ್ 600 ತೆಗೆದವರು ಇದ್ದಾರೆ ಬೇರೆ ಬೇರೆ ಸಬ್ಜೆಕ್ಟಲ್ಲಿ. ಮತ್ತು ನಮ್ಮ ಸೈನ್ಸಲ್ಲಿ 500, 598, 595 ಎಬೋ ಎಲ್ಲ ತೆಗೆದಿದ್ದಾರೆ. ಓಕೆನಾ? ಮಗು ನೇಮ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ. ಟಾಪ್ 1ಅಲ್ಲೇ 2-3 ಜನ ಇರುವಂಥ ಪಾಸಿಬಿಲಿಟೀಸು ಇದೆ. ಬಟ್ KCET ರಿಸಲ್ಟ್ ಬಂದಾಗ ಯಾವತ್ತಾದರೂ ನೋಡಿದ್ರಾ ಈ ಬೋರ್ಡ್ ರಿಸಲ್ಟಲ್ಲೇ ಟಾಪ್ ಬಂದಿರುವಂತಹ ಮಗುನ KCET ಟಾಪ್ ರ್ಯಾಂಕಲ್ಲಿ ನಾನಂತರೂ ನೋಡಲಿಲ್ಲ. ಯಾಕೆ, ಎಲ್ಲಿ ಏನು ಮಿಸ್ಟೇಕ್ ಆಗ್ತಿದೆ ಅಂತಂದರೆ ನೀವು ಯಾವತ್ತಾದರೂ ಅನಲೈಸ್ ಮಾಡಿದ್ದೀರಾ? ಸೊ ಅನಲೈಸ್ ಮಾಡುವಂತಹ ಟೈಮ್ ಬಂದಿದೆ. ಇದನ್ನು ಬಿಟ್ಟು ನೀವು ಇನ್ನೂ ಮತ್ತೆ ಮುಂದೆ ಸರಿದ್ರೆ ಟೈಮ್ ಮೀರಿ ಹೋಗಿರುತ್ತೆ. ಆವಾಗ ನಿಮ್ಮ ಆಸೆಗಳೆಲ್ಲ ಒಂದು ಕಡೆಯಲ್ಲಿ ಬುತ್ತಿ ಕಟ್ಟಿ ಸೈಡಲ್ಲಿ ಇಡಬೇಕಾಗತ್ತೆ. ಸೊ ಇವತ್ತಿನ ಈ ತರಗತಿಯಲ್ಲಿ ನಾನು ಏನು ಹೇಳ್ಕೊಡಕ್ಕೆ ಬಂದಿದ್ದೀನಿ ಅಂತಂದರೆ, ಸೊ ಬೋರ್ಡ್ ವರ್ಸಸ್ KCET ಅಂತ ಹೇಳಿಬಿಟ್ಟು. ಸೊ ಬೋರ್ಡ್ ವರ್ಸಸ್ KCET ಅಂತಂದರೆ ಅವೆರಡನ್ನು ಜಗಳ ಮಾಡಿಸ್ತಿರೋವಂಥದ್ದಲ್ಲ, ಏನು ಮಿಸ್ಟೇಕ್ ಆಗ್ತಿದೆ ಅನ್ನುವಂಥದ್ದನ್ನು ನಾವು ನೋಡ್ಕೊಳ್ಳುವ. ಬೋರ್ಡ್ ವರ್ಸಸ್ KCET ನಿಮ್ಮಲ್ಲೇ ಇದ್ದಿರಬಹುದು ಯಾರ್ದಾದ್ರೂ ಟಾಪ್ ರ್ಯಾಂಕಿಂಗ್ ತುಂಬ ಚೆನ್ನಾಗಿ ಬಂದಿರುತ್ತೆ. 100ಅಲ್ಲಿ ಯಾವುದರಲ್ಲಿ PCMBಯಲ್ಲಿ 100ಅಲ್ಲಿ 98, 99 ಔಟ್ ಆಫ್ ತೆಗೆದವ್ರು ತುಂಬ ಜನ ಇರ್ತಾರೆ. ಬೇಕಾದ್ರೆ ನಾನೇ ನನ್ನ ಮಗುದು ಮಾರ್ಕ್ ಶೀಟನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ಮಗುದು ನೇಮನ್ನು ನಾನು ಬ್ಲರ್ ಮಾಡಿದ್ದೀನಿ. ಯಾಕಂತಾನೆ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಿ, ಮ್ಯಾಥ್ಸು, ಫಿಸಿಕ್ಸು ಆ್ಯಂಡ್ ಐ ಥಿಂಕ್ ಇದು ಬಯಾಲಜಿ ಅಥವಾ ಕೆಮಿಸ್ಟ್ರಿ ಇದ್ದಿರ್ಬೋದು. ಎಲ್ಲದರಲ್ಲೂ 100ಗೆ 100. ಕೆಮಿಸ್ಟ್ರಿಲಿದೆ, ದಿಸ್ ಇಸ್ ಮೈಟ್ ಬಿ ಬಯಾಲಜಿ ಆರ್ ಎಲ್ಸ್ B ಫಾರ್ಮಾದಲ್ಲಿದೆ ಅಂತಲೇ ಬಯಾಲಜಿನೇ ಆಗಿರುತ್ತೆ. ಬಯಾಲಜಿಯಲ್ಲೂ ಔಟ್ ಇದೆ. ಜಸ್ಟ್ ಇಮ್ಯಾಜಿನ್, ಇಲ್ಲಿ ನೋಡಿ 97. ಸೊ 97 ಆ್ಯಂಡ್ ದೆನ್ 100 ಅಂತ ಅಂದರೆ ಔಟ್ ಆಫ್ 400ಅಲ್ಲಿ 397 ಮಾರ್ಕ್ಸ್ ತೆಗೆದಿದ್ದಾನೆ. ಅದೇ ಮಗುದು ಇಂಜಿನಿಯರಿಂಗ್ ರ್ಯಾಂಕನ್ನು ನೋಡಿ 26,929 ಮಕ್ಕಳೇ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿಬಿಟ್ಟು. ಸೊ ಮೇಡಮ್ ಇಂಗ್ಲೀಷಲ್ಲಿ ಕಡಿಮೆ ಇದೆ ಅದಕ್ಕೋಸ್ಕರನಾ? ನೋ, ನಾಟ್ ಅ ಮ್ಯಾಟರ್. ಇಂಗ್ಲೀಷ್ ಅಥವಾ ಕನ್ನಡ ನಿಮಗೆ ಮ್ಯಾಟ್ರೇ ಆಗೋದಿಲ್ಲ KCET ರಿಸಲ್ಟನ್ನು ಅನೌನ್ಸ್ ಮಾಡೋಕ್ಕೆ. ಎಷ್ಟು ಡಿಫ್ರೆನ್ಸ್ ಆಗ್ತಿದೆ ನೋಡಿ. ಸೊ ಇದಕ್ಕೆ ಮೇನ್ ರೀಸನ್ ಏನು ಇದ್ದಿರಬಹುದು ಅಂತ ನೋಡೋದಕ್ಕಿಂತ ಮೊದಲು ಇದೊಂದು ಮಗುದು ರಿಸಲ್ಟನ್ನು ನೋಡಿ. ಸೇಮ್ ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಎಲ್ಲರಲ್ಲೂ 95, 98, 99, 99 ಎಷ್ಟು ಚೆನ್ನಾಗಿದೆ. ಇಟ್ ಈಸ್ ಅರೌಂಡ್ 300 ಆ್ಯಂಡ್ ಸಮಥಿಂಗ್ 90 ಎಷ್ಟು ಬರುತ್ತೆ, 391 ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ 91, 92 ಬರುತ್ತೆ. ಸೊ ಇಂಥ ಮಗು 400ರಲ್ಲಿ ಅಷ್ಟು 390+ ಬಂದಿರುವಂತಹ ಮಗು ಇಂಜಿನಿಯರಿಂಗಲ್ಲಿ ಎಷ್ಟು 56,141. ಹಾಗಾದರೆ ಯಾರು ಸ್ಕೋರ್ ಮಾಡ್ತಿದ್ದಾರೆ? KCETಯಲ್ಲಿ ಟಾಪ್ ರ್ಯಾಂಕಲ್ಲಿ ಬರ್ತಿರೋರು ಯಾರು ಅಂತ ಕೇಳಿದರೆ ನಾನು ಹೇಳ್ತೀನಿ ಕೇಳಿ, ನಿಮ್ಮ ಜೊತೆನೇ ಓದ್ತಿರೋರು ಬಟ್ ನಾಲೆಜನ್ನು ಗೇಯ್ನ್ ಮಾಡೋಕ್ಕೆ ಓದಿರುವಂತಹ ಮಗು ಫಸ್ಟ್ ಬಂದೇ ಬರುತ್ತೆ. ಅಲ್ಲಿ ಎಲ್ಲಿ ಮಿಸ್ಟೇಕ್ ಆಗ್ತಿದೆ ಅನ್ನೋದನ್ನು ಹೇಳ್ತೀನಿ ಕೇಳಿ. ಬೋರ್ಡ್ ಎಕ್ಸಾಮಲ್ಲಿ ಏನಾಗುತ್ತೆ ಅಂತಂದರೆ, ಇಟ್ ಈಸ್ ಬೋರ್ಡ್ ಎಕ್ಸಾಮಲ್ಲಿ ನಿಮಗೆ ಔಟ್ ಆಫ್ 80ಯಲ್ಲಿ ಮ್ಯಾಥ್ಸಿಗೆ ಬರೆದ್ರೆ ಉಳಿದಿರೋಂಥ ಎಲ್ಲ ಸಬ್ಜೆಕ್ಟಲ್ಲಿ 70ಗೆ ಬರೀತೀರ.
ಎಲ್ಲ ವೆರೈಟಿ ಆಫ್ ಕ್ವಶನ್ಸು ಇರುತ್ತೆ. 1 ಮಾರ್ಕ್ಸ್ ಇರುತ್ತೆ, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್, ಮ್ಯಾಥ್ಸಲ್ಲಿ 6 ಮಾರ್ಕ್ಸಿಗೂ ಕ್ವಶನ್ಗಳಿರುತ್ತೆ. ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಇರುತ್ತೆ. ಕಾಮಾಗಿ ಓದಿರ್ತೀರ, 1 ವರ್ಷ ಫುಲ್ ಫೋಕಸ್ ಮಾಡಿರ್ತೀರ, ಬೋರ್ಡಲ್ಲಿರೋದನ್ನು ಒಂಥರ ಮಗ್ಗಪ್ ಮಾಡ್ದಂಗೆ ಓದ್ಬಿಟ್ಟಿರ್ತೀರ. ಅವಾಗೇನಾಗುತ್ತೆ, ಆಟೋಮೆಟಿಕಲಿ ಬರೀತೀರಾ. ಎಲ್ಲಾದರೂ ಮಿಸ್ ಆದರೂ MCQ ಅಲ್ಲಿ ಮಿಸ್ ಆಗಬಹುದು. ದೆನ್ ಏನು ಹೇಳಿ, ನಿಮಗೆ ಇದರಲ್ಲಿ ಕ್ವಶನ್ ಪ್ಯಾಟರ್ನಲ್ಲಿ ಆಪ್ಷನ್ ಕ್ವಶನ್ಗಳು ಇರುತ್ತೆ ಅಲ್ವಾ, 5ರಲ್ಲಿ 3ಕ್ಕೆ ಆನ್ಸರ್ ಮಾಡಿ, ಈ ಥರ ಕ್ವಶನ್ಗಳು ಇರುತ್ತೆ. ಸೊ ಡಿಸ್ಕ್ರಿಪ್ಟಿವ್ ಟೈಪ್ ಇರೋದಕ್ಕೋಸ್ಕರ ಇಟ್ ಈಸ್ ಅ ಪ್ಲಸ್ ಪಾಯಿಂಟ್, ಪಾಸಿಟಿವ್ ಪಾಯಿಂಟ್ ಇದು. ಬಟ್ KCET-ಯಲ್ಲಿ ಏನಾಗುತ್ತೆ ಹೇಳಿ, KCET-ಯಲ್ಲಿ ಏನಾಗುತ್ತೆ ಅಂತ ಅಂದರೆ ನಿಮಗಿಲ್ಲಿ ಟೈಮ್ ಪ್ರೆಷರ್ ಇರುತ್ತೆ. ಒಂದು ಮಗು ಬೋರ್ಡಿಗೆ ಓದೋವಾಗ ಒಂಥರ ಮಗಪ್ ಮಾಡ್ದಂಗೆ ಓದಿರ್ತಾನೆ, ಟಾಪಿಕ್ಕನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರೋದಿಲ್ಲ. ಸೊ ಅದು ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ ನಿಮ್ಮ KCET-ಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಸೊ KCET ಎಕ್ಸಾಮಿಗೆ ನಿಮಗೆ ನಾಲೆಜ್ ಎಷ್ಟಿದೆ ಅಷ್ಟು ಮಾರ್ಕ್ಸ್ ಬರುತ್ತೆ. ನಾಲೆಜೇ ಬೇರೆ, ಹಾರ್ಡ್ ವರ್ಕ್ ಮಾಡಿಬಿಟ್ಟು ಏನು ಸ್ಕೋರ್ ಮಾಡೋದೇ ಬೇರೆ. ಹಾರ್ಡ್ ವರ್ಕ್ ಮಾಡಿರುವಂತಹ ಮಗುಗೆ ನಾಲೆಜ್ ಇರಲೇಬೇಕು ಅಂತ ಇಲ್ಲ. ಯಾಕಂತ ಒಂದು ಕ್ವಶನ್ಗೆ 10 ಸಲ ಬರಿಬಹುದು, ಬಟ್ ಆ ಟಾಪಿಕ್ ಎಷ್ಟು ಅರ್ಥ ಆಗಿದೆ ಅನ್ನೋದು ನಿನಗೆ ಗೊತ್ತಿರುತ್ತೆ. ಅಮ್ಮ ಕೇಳ್ತಾರೆ ಓದ್ತಿದ್ದೀನೋ ಅಂತ, ಅಮ್ಮ ಓದ್ತಿದ್ದೀನಿ ನೋಡಮ್ಮ, ಒಂದು ಬೆಳಗ್ಗೆಯಿಂದ ಓದ್ತಿದ್ದೀನಿ ಅಂತ ನೀವು ಹೇಳಬಹುದು. ಅದರಿಂದ ಎಷ್ಟು ಇಂಟೇಕ್ ಮಾಡಿದ್ದೀರಾ ಅಥವಾ ಅದು ಎಷ್ಟು ಫ್ರೂಟ್ಫುಲ್ ಆಗಿದೆ ಅನ್ನೋಂತಹದ್ದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಆ ಸತ್ಯ ನಿಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಇವತ್ತೇ ನಿಮ್ಮ ಸ್ಟಡಿ ಮೆಥಡನ್ನು ಚೇಂಜ್ ಮಾಡಿ. ಫಸ್ಟ್ ಒನ್, ಸೊ ಇಲ್ಲೇ ಬರ್ಕೊಂಡು ಬಿಡಿ ಮೇಡಮ್ ಏನು ಹಿಂಗೆ ಹೇಳ್ತಿದ್ದೀರಾ ಅಂತ ಕೇಳಿದರೆ, ಸೊ ಫಸ್ಟ್ ಒನ್ನನ್ನು ಹೇಳ್ತೀನಿ ಕೇಳಿ. ಫಸ್ಟ್ ರೂಲ್ ಇಸ್, ಓದೋಕ್ಕೆ 1 ಅವರ್ ಕೂತ್ಕೊಂಡ್ರು ಅಥವಾ 2 ಅವರ್ಸ್ ಕೂತ್ಕೊಂಡ್ರು ಸಹ ಆ 2 ಅವರ್ಸಲ್ಲಿ ನಾನು ಮೊಬೈಲ್ ಮುಟ್ಟಲ್ಲ, TV ನೋಡಲ್ಲ, ನಾನು ಇಲ್ಲಿ ಕೂತ್ಕೊಂಡ್ರೆ ನನ್ನ ತಲೆ ಇಡೀ ಊರು ತುಂಬ ಸುತ್ತೋದಿಲ್ಲ ಅನ್ನುವಂಥದ್ದನ್ನು ಇವತ್ತೇ ಡಿಸೈಡ್ ಮಾಡಿ. ದಟ್ ಈಸ್ ನಥಿಂಗ್ ಬಟ್ ದ ಫೋಕಸ್. ಫೋಕಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ಎರಡನೇದ್ದು ಏನು ಅಂತಂದರೆ, ನನ್ನ ಕಡೆಯಿಂದ ಸಜೆಷನ್ ಏನು ಹೇಳ್ತೀನಿ ಅಂತಂದರೆ, ಸ್ಟಾಪ್ ವಾಚ್ ಅಂತ ಬರುತ್ತೆ, ಓಕೆನಾ? ಅದು ಚೆನ್ನಾಗಿರುತ್ತೆ. ಇವಾಗ ಯಾವುದಾದ್ರೂ ಒಂದು ಟಾಪಿಕ್ಕನ್ನು ಕಲಿಯುವಾಗ ಏನಾಗುತ್ತೆ, ಟೈಮ್ ಡ್ಯೂರೇಷನ್ ಇಟ್ಕೊಂಡು ಕಲೀರಿ. 2 ಅವರ್ ನಾನು ಕೂತ್ಕೊಳ್ತೀನಿ. ಈ ಸ್ಟಾಪ್ ವಾಚನ್ನ ತಂದಿಟ್ಕೊಳ್ಳಿ. ದಿಸ್ ಇಸ್ ಅ ಸೆಕೆಂಡ್ ಸಜೆಷನ್ ಫ್ರಮ್ ಮೈ ಸೈಡ್. ಸ್ಟಾಪ್ ವಾಚ್ ಅಂತ ಮೊಬೈಲಲ್ಲಿ ಬೇಡ, 200 ರೂಪಾಯಿನ ಇರುತ್ತಷ್ಟೇ, ತಂದಿಟ್ಕೊಳ್ಳಿ. ಮೊಬೈಲಲ್ಲೇ ಮೇಡಮ್ ನಾನು ಇಟ್ಕೊಳ್ತೀನಿ ಅಂತಂದರೆ ಆ ಮೊಬೈಲಲ್ಲಿ ಇರೋದನ್ನು ನೀವು ಸರಿ ಮಾಡೋಕ್ಕೆ ಹೋಗೋಷ್ಟೊಳಗೆ, ಸ್ಟಾಪ್ ವಾಚನ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗೋಷ್ಟೊಳಗಡೆ ಇನ್ಸ್ಟಾಗ್ರಾಮ್ ನೆನಪಾಗಿರುತ್ತೆ ಅಲ್ಲಿ. ಸೊ ಅದು ಬೇಡ. ಸ್ಟಾಪ್ ವಾಚ್ ಒಂದು 200 ರೂಪಾಯಿ ಕೊಟ್ಬಿಟ್ಟು ತಂದಿಟ್ಕೊಳ್ಳಿ. ದೀಸ್ 2 ಆರ್ ಮೈ ಸಜೆಷನ್ಸ್, ಓಕೆನಾ? ಇವಾಗ ಹೆಂಗೆ ಓದಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ, ಕೇಳ್ಕೊಳ್ಳಿ. ಟಾಪಿಕನ್ನು ಅರ್ಥ ಮಾಡ್ಕೊಳ್ಳಿ, ಅದನ್ನು ಅನಲೈಸ್ ಮಾಡಿ, ನಾಲೆಜಿಗೋಸ್ಕರ ನಾನು ಓದ್ತಿದ್ದೀನಿ ಅನ್ನೋದನ್ನು ಡಿಸೈಡ್ ಮಾಡಿ, ದೆನ್ ಆಟೋಮೆಟಿಕಲಿ ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಸ್ಟ್ರೆಸ್ ಇರುತ್ತೆ. ಇದರಲ್ಲಿ 3 ಅವರ್ಸ್ ಎಕ್ಸಾಮ್ ಇರುತ್ತೆ ಬೋರ್ಡಲ್ಲಿ. KCET-ಯಲ್ಲಿ 1 ಅವರಲ್ಲೇ ಮುಗಿಸ್ಬೇಕು. ಅದು 60 ಕ್ವಶನ್ಸು, 1 ನಿಮಿಷ ಟೈಮು, ಹೆಂಗೆ ಏನು ಎತ್ತ ಅಂತ ಹೇಳ್ಬಿಟ್ಟು ಆನ್ಸರ್ ಗೊತ್ತಿದ್ರೂ ಕಾಲಲ್ಲೆಲ್ಲ ನಡಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಥಿಯರಮ್ನ ಫಾರ್ ಎಕ್ಸಾಂಪಲ್ ನಿಮ್ಮದು ಫಸ್ಟ್ PUC-ಯಲ್ಲಿರುವಂತಹ ಕಾಸ್ X+Y ಥಿಯರಮ್ಮ ಇದ್ದಿರ್ಬೋದು. ಥಿಯರಮ್ಮನ್ನ ಕೇಳಿದರೆ ಆ ಮಗುಗೆ ಬರುತ್ತೆ. ಅದ್ರ ಮೇಲೆ ಟ್ರಿಕ್ಕಿಯಾಗಿ ಕ್ವಶನನ್ನು ಕೇಳಿದರೆ KCET-ಯಲ್ಲಿ ಆನ್ಸರ್ ಮಾಡೋಕ್ಕೆ ಬರೋದಿಲ್ಲ. ಸೊ ದ ನೆಕ್ಸ್ಟ್ ಒನ್ ಇಸ್ ಸ್ಟಡಿ ಫಾರ್ ನಾಲೆಜ್. ಸ್ಟಡಿ ಫಾರ್ ನಾಲೆಜ್. ಆಟೋಮೆಟಿಕಲಿ ಏನು ಬರುತ್ತೆ, ಮಾರ್ಕ್ಸ್ ಬರುತ್ತೆ, ಬೋರ್ಡಲ್ಲೂ ಬರುತ್ತೆ, KCET-ಯಲ್ಲಿ ರ್ಯಾಂಕು ಬರುತ್ತೆ. ಸೊ ಇನ್ನೂ ಒಂದು ಮೇಜರ್ ಡ್ರಾಬ್ಯಾಕ್ ನಮ್ಮ ಮಕ್ಕಳ ಹತ್ರ ಇರುವಂಥದ್ದು ಏನು ಅಂತ ಅಂದರೆ, ಐ ವಿಲ್ ಟೆಲ್ ಯು, ಸಿ ಹಿಯರ್, ಇಟ್ ಈಸ್ ನಥಿಂಗ್ ಬಟ್ NCERT ಬುಕ್ಕನ್ನು ಓದೋದು ಹೆಂಗಂತ ಗೊತ್ತಿಲ್ಲ. NCERT-ಯಲ್ಲಿ ನಾನು ಕೇಳಿರುವಂಥ ಕ್ವಶನ್ನಿಗೆ ಆನ್ಸರ್ ಗೊತ್ತಿರುತ್ತೆ ನಿಮಗೆ, ಬಟ್ ಅದ್ರ ಲೈನ್ ಬೈ ಲೈನ್ ಓದೋಕ್ಕೆ ಗೊತ್ತಿಲ್ಲ ನಿಮಗೆ. ಜಸ್ಟ್ ಮಗ್ಗಪ್ ಮಾಡ್ತೀರಾ, ಆ ಸೊಲ್ಯೂಷನ್ಗಳನ್ನು ಓದ್ತೀರಾ. ಮೇಡಮ್ ಅದು NCERT ಬುಕ್ಕೇ ಅಲ್ಲ ಅಂತ ಕೇಳಬಹುದು. ಅದು NCERT ಬುಕ್ ಅಲ್ಲ. ಲೈನ್ ಬೈ ಲೈನ್ ಓದೋಕ್ಕೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಅದು ಓದಿ ಆದಮೇಲೆ ಏನು ಮಾಡಬೇಕು ಅಂತಲೇ ಮೈಂಡ್ ಮ್ಯಾಪ್ ಮಾಡ್ಕೊಳ್ಳಿ. ಮೈಂಡ್ ಮ್ಯಾಪ್ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಒಂದು ತೋರಿಸ್ತೀನಿ ನೋಡ್ಬಿಟ್ಟು. ಇಲ್ಲಿ ನೋಡಿ, ದಿಸ್ ಇಸ್ ವಾಟ್
ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಸೆಕೆಂಡ್ ಇಯರಲ್ಲಿರುವಂಥ ಟಾಪಿಕ್ಕು. ಇದರದ್ದು ಮೈಂಡ್ ಮ್ಯಾಪ್, ಸಿ ದಿಸ್ ಇಸ್ ಹೌ ಇಟ್ ಇಸ್. ಎಕ್ಸಾಮಿಗೆ ಹೋಗೋವಾಗ ಆ 13 ಚಾಪ್ಟರ್ ಇದೆ, ಆ 13 ಚಾಪ್ಟರ್ದು 13 ಪೇಜಲ್ಲಿ ಮುಗ್ದೋಗಿದ್ರೆ ಅಷ್ಟನ್ನೇ ನೋಡಿಕೊಂಡ್ರೆ ಸಾಕಾಗತ್ತೆ ತಾನೆ ಮ್ಯಾಥಮೆಟಿಕ್ಸ್ ಆದರೆ. ಸೊ ಇಷ್ಟು ಚೆನ್ನಾಗಿ ಮೈಂಡ್ ಮ್ಯಾಪನ್ನು ಮಾಡ್ಕೊಳ್ಳಿ. ನಿಮಗೊಂದ್ಸಲ ನೋಡಿದ ಕೂಡಲೇ ಓಕೆ ಇದು ಹಿಂಗಿದೆ ಅನ್ನೋವಂಥದ್ದು ಗೊತ್ತಾಗುತ್ತೆ. ಸೊ ದಿಸ್ ಈಸ್ ದ ಮೈಂಡ್ ಮ್ಯಾಪ್ ಫಾರ್ ದ ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್. ಅದೇ ರೀತಿಯಾಗಿ ಏನಾಗುತ್ತೆ ಅಂತಂದರೆ ನಿಮಗೆ ಬೇರೆ ಯಾವುದಾದ್ರೂ ಚಾಪ್ಟರ್ದು ಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ಐ ವಿಲ್ ಡೂ ದ ಕ್ಲಾಸ್ ಆನ್ ದ್ಯಾಟ್ ಒನ್. ದಿಸ್ ಈಸ್ ದ ಮೈಂಡ್ ಮ್ಯಾಪ್ ಫಾರ್ ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್. ಸೊ ಏನು ಮಾಡಬೇಕು, ಚೆನ್ನಾಗಿ ಓದ್ಕೋಬೇಕು. ಓದಿ ಆದಮೇಲೆ ಆ ಟಾಪಿಕ್ಕಿಗೆ ರಿಲೇಟೆಡ್ ಆಗಿ ಮೈಂಡ್ ಮ್ಯಾಪನ್ನು ಮಾಡಿ ಸಮ್ಮರಿ ಅಂತ ಇರುತ್ತೆ ಗೊತ್ತಾ ಟೆಕ್ಸ್ಟ್ ಬುಕ್ಕಲ್ಲಿ, ಅದ್ರ ಲಾಸ್ಟಿಗೆ ಅಂಟಿಸ್ಕೊಳ್ಳಿ ಆಯಿತಾ. ನಾನೊಂದು ಮಗುದು, ಆ ಮಗು ನೀಟಲ್ಲಿ ಟಾಪರ್ ನಾರ್ತ್ ಇಂಡಿಯಾದಲ್ಲಿ. ಸೊ ಆ ಮಗುದು ಟೆಕ್ಸ್ಟ್ ಬುಕ್ಕನ್ನು ನೋಡಿದ್ದೆ, ಬಯಾಲಜಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಈಚ್ ಪೇಜಲ್ಲಿ ಏನು ಓದಿದ್ದಾಳೆ ಅದನ್ನು ಅಷ್ಟು ಚೆಂದ ಮಾಡಿಬಿಟ್ಟು ಎಲ್ಲಿ ಬರೆದಿದ್ದಾಳೆ, ಒಂದು ಶೀಟಲ್ಲಿ ಬರೆದ್ಬಿಟ್ಟು ಅದನ್ನು ಸ್ಟಿಕ್ ಮಾಡಿದ್ದಾಳೆ ಈಚ್ ಪೇಜಿಗೆ. ಆ ಬಯಾಲಜಿ ಟೆಕ್ಸ್ಟ್ ಬುಕ್ ಅನ್ನೋದು ಇಷ್ಟು ದೊಡ್ಡದಾಗಿತ್ತು, ಬಟ್ ಅದು ತುಂಬ ವರ್ತಿಯಾಗಿತ್ತು. ಸೊ ನೋಡಿನೇ ನನಗೆ ಖುಷಿಯಾಗಿತ್ತು. ಈ ರೀತಿಯಾಗಿ ಡೆಡಿಕೇಶನ್ ಇದ್ದಾಗ ಮಾತ್ರ ನಿಮಗೆ ಬೋರ್ಡ್ ಮತ್ತು KCET ಎರಡರಲ್ಲೂ ಮಾರ್ಕ್ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಮರೀದೆ ಇಂಥ ಕೆಲಸಗಳನ್ನು ಮಾಡಿ ಉದ್ಧಾರ ಆಗುವಂತಹ ಕೆಲಸಗಳನ್ನು. ಸೊ ನಾನು ಮೆಥಡನ್ನು ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ಇನ್ನೂ ಒಂದು ಏನು ಅಂತಂದರೆ ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮ ಹತ್ರನೇ ಬಿಲೀವ್ ಅನ್ನೋಂಥದ್ದು ಇಲ್ಲ ಅಂತಂದರೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತಂದರೆ ಬೇರೆ ಯಾರೂ ನಂಬಿಕೆ ಇಡೋದಿಲ್ಲ. ಸೊ ನಿಮ್ಮ ಹತ್ರ ನಂಬಿಕೆ ಇದ್ದಾಗ ಮಾತ್ರ ಏನಾದರೂ ಸಾಧಿಸೋಕ್ಕಾಗತ್ತೆ. ಅದರಲ್ಲಿ ಇನ್ನೂ ಒಂದು ವೆರೈಟಿ ಇದೆ, ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಿಬಿಟ್ಟು. ಏನು ಓದಿರೋದಿಲ್ಲ ಆದರೂ ಕಾನ್ಫಿಡೆನ್ಸ್ ತೋರಿಸ್ತಾರೆ. ಇಟ್ ಈಸ್ ಟೋಟಲಿ ರಾಂಗ್. ಓಕೆ ನಾವು ಓದಿದ್ದೀನಿ ಅಂತಂದರೆ ಓಕೆ ನಾನು ಓದಿದ್ದೀನಿ ನನಗೆ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿಬಿಟ್ಟು. ಸೊ ಬಿಲೀವ್ ಇನ್ ಯುವರ್ ಸೆಲ್ಫ್, ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಇನ್ ಬೋರ್ಡ್ ಆ್ಯಂಡ್ KCET ಬೈ ಫಾಲೋಯಿಂಗ್ ಆಲ್ ದಿಸ್ ರೂಲ್ಸ್. ಓಕೆ, ಸೊ ಚೆನ್ನಾಗಿ ಸ್ಕೋರ್ ಮಾಡಿ ಒಳ್ಳೆ ರ್ಯಾಂಕನ್ನು ಪಡೀರಿ. ನಿಮ್ಮ ಟಾರ್ಗೆಟ್ ಎಷ್ಟು ಬೋರ್ಡ್ ಮತ್ತು KCETಗೆ ಅಂತ ಹೇಳಿಬಿಟ್ಟು ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೇರ್ ಟೇಕ್ ಕೇರ್, ಬಾಯ್.